Friends, today let us study about the one important technique concerned with DNA fingerprinting technology. Remember, so already we understand about what is this DNA, the segment of DNA, the structure of the gene, and its that is the functioning nature. So we know among the genes, genes may be of two types. One may be prokaryotic and another one may be eukaryotic type of genes. And we already understand about the entire protein synthetic mechanism, the role played by these two nucleic acids like the DNA molecule and also this RNA. RNA of non-genetic we know, so they are of messenger transfer RNA and also the ribosomal RNA. In the next phase we understand this lactoperon concept. So it was by Jacob and Monod, they have proposed it, and by that we now know that actually DNA will be always of not in a switch on condition or switch off condition. Whenever there is a requirement of the protein molecule in the cell, at that moment only the DNA will become active and switch on condition. When there is no need of this protein, at that moment it will undergo the switch off condition ಅನ್ನೋದ್ರ ಬಗ್ಗೆ ನಾವು so far we have studied. Apart from that one, again we try to understand about this human genome project also. So human genome project ಅಲ್ಲಿ complete ಒಂದು genome ಅಂತ ಹೇಳಿದ್ರೆ haploid set of chromosomes in a individual organism ಏನಿರುತ್ತೆ ಅನ್ನೋದ್ರ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಎಥಿಕಲ್, ಲೀಗಲ್ ಅಂಡ್ ಆಲ್ಸೋ ದ ಸೋಷಿಯಲ್ ಇಶ್ಯೂಸ್ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದ್ದಿತ್ತು. ಈಗ ಇದೆಲ್ಲವನ್ನು ನಾವು ತಿಳ್ಕೊಂಡ ಮೇಲೆ ಗೋಲ್ಸ್ ಆಫ್ ದಿಸ್ ಹ್ಯೂಮನ್ ಜಿನೋಮ್ ಪ್ರಾಜೆಕ್ಟ್ ಅಂಡ್ ಆಲ್ಸೋ ದ ಸೇಲಿಯಂಟ್ ಫೀಚರ್ಸ್ ಆಫ್ ಹ್ಯೂಮನ್ ಜಿನೋಮ್ ಪ್ರಾಜೆಕ್ಟ್ ಬಗ್ಗೆ ನಾವು ಇಲ್ಲಿ ತನಕ ಅರ್ಥ ಮಾಡ್ಕೊಂಡಿದ್ದೀವಿ ಮತ್ತು ಪ್ರಾಕ್ಟೀಸ್ ಮಾಡಿದ್ದೀವಿ ಕೂಡ. ಇವತ್ತಿನ ಕ್ಲಾಸಲ್ಲಿ ನಾವು ಈ ಒಂದು DNA ಫಿಂಗರ್ ಪ್ರಿಂಟಿಂಗ್ ಅನ್ನೋ ಒಂದು ಟೆಕ್ನಿಕ್ ಬಗ್ಗೆ ಅರ್ಥ ಮಾಡ್ಕೋಬೇಕು. ಏನಿದು DNA ಫಿಂಗರ್ ಪ್ರಿಂಟಿಂಗ್ ಟೆಕ್ನಿಕ್ ಅಂತ ಹೇಳಿದರೆ ನಿಮಗೆ ಗೊತ್ತಿರ್ಬೋದು. ಸೊ DNA ಫಿಂಗರ್ ಪ್ರಿಂಟಿಂಗ್ ಅಂತಂದರೆ ನಮ್ಮ ಫಿಂಗರಿಂದ ಪ್ರಿಂಟಿಂಗ್ ಅನ್ನೋ ಅರ್ಥದಲ್ಲಿ ಅಂತ ಅಲ್ಲ. ಸೊ ಈಗ ಸಪೋಸ್ ಏನಾಗುತ್ತೆ ಅಂತ ಹೇಳಿದರೆ ಯಾವುದಾದ್ರೂ ಒಂದು ಕ್ರಿಮಿನಲ್ ಆ್ಯಕ್ಟಿವಿಟೀಸ್ನಲ್ಲಿ ಯಾರಾದರೂ ತೊಡಗಿಸ್ಕೊಂಡಿದ್ರೆ ನಾವು ಆ ಕಲ್ಪ್ರಿಟ್ಸ್ ಏನಿರ್ತಾರೆ ಅವರನ್ನು ಎಲಿಮಿನೇಟ್ ಮಾಡಲಿಕ್ಕಾಗಿ, ಐಡೆಂಟಿಫೈ ಮಾಡಲಿಕ್ಕಾಗಿ ನಮಗೆ ಅಲ್ಟಿಮೇಟ್ ಟೆಕ್ನಿಕ್ ಅಥವಾ ಸ್ಟೆಪ್ ಅಂತ ಹೇಳಿದರೆ ಇಟ್ ಈಸ್ ಓನ್ಲಿ ಬೈ ಮೀನ್ಸ್ ಆಫ್ DNA ಫಿಂಗರ್ ಪ್ರಿಂಟಿಂಗ್ ಅಂತ ಹೇಳಿ ನಮಗೆ ಗೊತ್ತು. ಸೊ ಆಲ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಆರ್ ಹ್ಯಾವಿಂಗ್ ವಿತ್ ದಟ್ ಈಸ್ ದ ಡಿಫರೆಂಟ್ the different organisms having with a known number of that DNA sequences or nucleotide sequences. ನಮಗೀಗ HGP ಇಂದ ಅರ್ಥ ಆಗಿದೆ ಎಷ್ಟು ಮಿಲಿಯನ್ಸ್ ಆಫ್ ನ್ಯೂಕ್ಲಿಯೋಟೈಡ್ ಬೇಸಸ್ ಇರುತ್ತೆ ಅನ್ನೋದ್ರ ಬಗ್ಗೆ. ಅಟ್ಲೀಸ್ಟ್ ಆ್ಯಾವ್ರೇಜ್ ಅಂತ ಹೇಳಿದ್ರೆ ಒಂದು 30,000 ನ್ಯೂಕ್ಲಿಯೋಟೈಡ್ ಬೇಸಸ್ ಬಗ್ಗೆ ನಾನು ಲಾಸ್ಟ್ ಕ್ಲಾಸಸ್ಸಲ್ಲಿ ಪಾಯಿಂಟ್ಸ್ ಮಾಡಿ ಹೇಳ್ಕೊಟ್ಟಿರೋದ್ರಿಂದ ಆ ಒಂದು ಬೇಸಿಸ್ ಮೇಲೆ ಇವತ್ತು ನಾವು ಸ್ವಲ್ಪ ಈ ಒಂದು DNA ಫಿಂಗರ್ ಟೆಕ್ನಿಕ್ ಅಂದರೆ ಏನು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಅನಲೈಸ್ ಮಾಡೋದು ಬೆಟರ್. ಇವತ್ತು ಯಾವುದೇ ಥರದ ಒಂದು ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಅಂತಂದರೆ ರೇಪ್ ಆಗಿರ್ಬೋದು, ಅಥವಾ ಮರ್ಡರ್ ಆಗಿರ್ಬೋದು, ಅಥವಾ ಥೆಫ್ಟ್ ಆಗಿರ್ಬೋದು, ಅಥವಾ ಐಸೋಲೇಟೆಡ್ ಫ್ರಮ್ ದ ಪೇರೆಂಟ್ಸ್ ಇರ್ಬೋದು, ಚಿಲ್ಡ್ರನ್ಸ್ ದೇ ಮೇ ಬಿಕಮ್ ಐಸೋಲೇಟ್ ಫ್ರಮ್ ನ್ಯಾಚುರಲ್ ಡಿಸಾಸ್ಟರ್ಸ್, ಸುನಾಮಿ ಇರ್ಬೋದು, ಅಥವಾ ಕ್ಯಾಚ್ ಫೈರಿಂಗ್ ಇರ್ಬೋದು, ಫ್ಲಡ್ಸ್ ಆಗಿರ್ಬೋದು, ಅರ್ಥಕ್ವೇಕ್ ಇರ್ಬೋದು. ಇಂಥ ಸಂದರ್ಭದಲ್ಲಿ ತಂದೆ ತಾಯಿಗಳಿಂದ ಮಕ್ಕಳು ಯಾವುದೋ ಬೇರೆ ಕಡೆ ಐಸೋಲೇಟ್ ಆಗಿಬಿಟ್ರೆ ಅವಾಗ ಪೇರೆಂಟ್ಸ್ ಯಾರು ಅಂತ ಐಡೆಂಟಿಫೈ ಮಾಡಲಿಕ್ಕೆ ಮತ್ತು ಆ ಒಂದು ಪೇರೆಂಟ್ಸಿಗೆ ಮಕ್ಕಳು ಯಾರು ಅನ್ನೋದನ್ನು ಐಡೆಂಟಿಫೈ ಮಾಡಲಿಕ್ಕೆ, ಡಿಟರ್ಮೈನ್ ಮಾಡಲಿಕ್ಕಾಗಿ ಇದೊಂದು ಬೆಸ್ಟ್ ಟೆಕ್ನಿಕ್ ಅಂತ ಹೇಳ್ತೀವಿ. ಇವತ್ತು ಎಲ್ಲ ಥರದ ಫೀಲ್ಡ್ಸಲ್ಲಿ ಈ ಒಂದು ಸೊಸೈಟಿಯಲ್ಲಿ ಜೀವಿಸುವಂಥ ಏನು ನಾವು ಹ್ಯೂಮನ್ ಬೀಯಿಂಗ್ಸ್ ಇದ್ದೀವಿ, ನಮ್ಮಲ್ಲಿ ಬರುವಂಥ ಯಾವುದೇ ಥರದ ಒಂದು ಡಿಸ್ಪ್ಯೂಟ್ ಆಗಿರ್ಬೋದು ಎಲ್ಲದಕ್ಕೂ ಕೂಡ ಒಂದು ಸೊಲ್ಯೂಷನ್ ಅಂತ ಸಿಕ್ಕರೆ ಅದು ಈ ಒಂದು ಟೆಕ್ನಿಕ್ಕು, ಅದಕ್ಕೆ ನಾವು DNA ಫಿಂಗರ್ ಟೆಕ್ನಿಕ್ ಅಂತೇಳಿ ಕರಿತೀವಿ. ಸೊ ಈ ಟೆಕ್ನಿಕ್ಕನ್ನು ಡೆವಲಪ್ ಮಾಡಿದಂಥವರು ಅಲೆಕ್ ಜೆಫ್ರಿ ಅನ್ನೋ ಒಬ್ಬ ವಿಜ್ಞಾನಿ. ಅಲೆಕ್ ಜೆಫ್ರಿ ಅವರು ಯುನೈಟೆಡ್ ಕಿಂಗ್ಡಮ್ನ ಲೆಸೆಸ್ಟರ್ ಯೂನಿವರ್ಸಿಟಿಯಲ್ಲಿ ಈ ಒಂದು ಟೆಕ್ನಾಲಜಿಯನ್ನು ಡೆವಲಪ್ ಮಾಡಿರುವಂಥದ್ದು. ಮತ್ತು ಇವತ್ತು ವರ್ಲ್ಡ್ ವೈಡ್ ಫೋರೆನ್ಸಿಕ್ ಡಿಪಾರ್ಟ್ಮೆಂಟ್ಸ್ ಏನಿರ್ತವೆ
ಪ್ರತಿಯೊಂದು ಕಂಟ್ರಿಯಲ್ಲಿ ಕೂಡ ಫೋರೆನ್ಸಿಕ್ ಡಿಪಾರ್ಟ್ಮೆಂಟ್ ಇದೆ. ಆ ಫೋರೆನ್ಸಿಕ್ ಡಿಪಾರ್ಟ್ಮೆಂಟ್ನಲ್ಲಿ ಈ ಒಂದು ಲ್ಯಾಬ್ ಏನಿರುತ್ತೆ ಆ ಲ್ಯಾಬ್ಗೆ ಪ್ರತಿಯೊಂದು ಅಂದರೆ ಒಬ್ಬ ವ್ಯಕ್ತಿಯ ಯಾವುದೇ ಥರದ ಒಂದು ಸ್ಯಾಂಪಲ್ಸನ್ನು ನಾವು ಕಳಿಸ್ಕೊಟ್ಟಾಗ ಅವರು ಅದನ್ನು ನ್ಯೂಕ್ಲಿಯೋಟೈಡ್ ಸೀಕ್ವೆನ್ಸಿಂಗ್ ಆಫ್ ನ್ಯೂಕ್ಲಿಯೋಟೈಡ್ ಬೇಸಸ್ ಏನಿದೆ ಆ ಒಬ್ಬ ಇಂಡಿವಿಜುವಲ್ ಪರ್ಸನ್ನಲ್ಲಿ ಅದನ್ನು ಸಿಸ್ಟಮ್ಯಾಟಿಕ್ ಆಗಿ ಅನಲೈಸ್ ಮಾಡಿ ಅದರಲ್ಲಿ ಬರುವಂಥ ಸಿಮಿಲ್ಯಾರಿಟೀಸು ಮತ್ತು ಡಿಸಿಮಿಲ್ಯಾರಿಟೀಸ್ ಅಮಾಂಗ್ ದ ಇಂಡಿವಿಜುವಲ್ಸ್ ಏನಿದೆ ದಟ್ ಹೆಲ್ಪ್ ಹೂ ವಿಲ್ ಬಿ ದ ಕಲ್ಪ್ರಿಟ್ ಅಂತೇಳಿ ಅಥವಾ ಕ್ರಿಮಿನಲ್ ಪರ್ಸನ್ ಯಾರು ಅನ್ನೋದನ್ನು ನಾವು ಐಡೆಂಟಿಫೈ ಮಾಡಲಿಕ್ಕೆ ತುಂಬ ಹೆಲ್ಪ್ ಮಾಡುವಂಥದ್ದು. ಇವತ್ತು ಮರ್ಡರ್ ಕೇಸ್ ಆಗಿರುತ್ತೆ, ಬಟ್ ಅವನು ಸಿಕ್ಕಿರೋದಿಲ್ಲ. ಆದರೆ ಒಂದು ಫ್ಯಾಮಿಲಿ ಟ್ರೀ ಹಿಸ್ಟ್ರಿ ಬ್ಯಾಕ್ಗ್ರೌಂಡ್ ಮೇಲೆ ನಾವು ಪಿಡಿಗ್ರಿ ಅನಾಲಿಸಿಸ್ ಯಾವ ರೀತಿ ಮಾಡ್ತೀವಿ ಆ ಥರದಲ್ಲಿ ಈ ಒಬ್ಬ ವ್ಯಕ್ತಿಯ ಸ್ಯಾಂಪಲ್ಸ್ ಎಲ್ಲೇ ಸಿಕ್ಕರೂ ಕೂಡ ವಿಸಿನಿಟಿ ಅಂತೇಳಿ ನಾವು ಕರಿತೀವಿ. ಸೊ ಆ ಥರದ ಒಂದು ವಿಸಿನಿಟಿ ಅಂದರೆ ದ ಇನ್ಸಿಡೆಂಟ್ ವೇರ್ ಇಟ್ ಹ್ಯಾಸ್ ಹ್ಯಾಪನ್ಡ್, ಎಲ್ಲಿ ಆ ಘಟನೆ ನಡೆದಿರುತ್ತೆ ಅಲ್ಲಿ ನಾವು ಆ ಒಂದು ಸ್ಯಾಂಪಲ್ಸ್ ಆಫ್ ದಟ್ ಪರ್ಸನ್ ನಾವು ಕಲೆಕ್ಟ್ ಮಾಡಿಕೊಂಡು ಅದನ್ನು ನಾವು ಫೋರೆನ್ಸಿಕ್ ಲ್ಯಾಬಲ್ಲಿ ಅನಲೈಸ್ ಮಾಡ್ತಾ ಹೋದಾಗ ನಮಗೆ 100ಕ್ಕೆ 100 ಈ ಒಂದು ಸೊಲ್ಯೂಷನ್ ಸಿಗೋ ಪಾಸಿಬಿಲಿಟೀಸ್ ಇರುತ್ತೆ, ಪರಿಹಾರ. ಹಾಗಾಗಿ ಇವತ್ತು ಅದಕ್ಕೆ ಬಹಳ ಒಂದು ಇಂಪಾರ್ಟೆನ್ಸನ್ನು ಕೊಡಲಾಗಿದೆ. ಈಗ ಜಸ್ಟ್ ಅರ್ಥ ಮಾಡಿಕೊಳ್ಳಿ. ಸೊ ವಾಟ್ ಈಸ್ ದಿಸ್ DNA ಫಿಂಗರ್ ಪ್ರಿಂಟಿಂಗ್ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಎ ಸೈಂಟಿಫಿಕ್ ಟೆಕ್ನಿಕ್ಕು ಮತ್ತು ಕಂಪ್ಯಾರಿಸನ್ ಬಿಟ್ವೀನ್ ದ ಇಂಡಿವಿಜುವಲ್ ನ್ಯೂಕ್ಲಿಯೋಟೈಡ್ ಸೀಕ್ವೆನ್ಸಸ್. ಅದರಲ್ಲಿ ನಾವು ಸಿಮಿಲಾರಿಟಿ ಮತ್ತು ಡಿಸಿಮಿಲಾರಿಟಿಯನ್ನು ನಾವು ನೋಡ್ತಾ ಹೋಗ್ತೀವಿ. ಆ ಒಂದು ಟೆಕ್ನಿಕಲ್ಲಿ ಕನಿಷ್ಠ ಒಂದು 4ರಿಂದ 5 ಸ್ಟೆಪ್ಸ್ ಇರೋದನ್ನು ನಾವು ನೋಡಿದ್ದೀವಿ. ಸೊ ಅಲೆಕ್ಸ್ ಜೆಫ್ರಿ ಅವರ ಒಂದು ಪ್ರೊಸೀಜರ್ ಪ್ರಕಾರ ನಮಗೆ ಅಗರ್ವಾಲ್ ಜೆಲ್ ಎಲೆಕ್ಟ್ರೋಫೋರೋಸಿಸ್ ಅನ್ನೋ ಒಂದು ಸ್ಟೆಪ್ ಬರ್ತಾ ಹೋಗುತ್ತೆ. ಅದಾದ ನಂತರದಲ್ಲಿ ನಾವು ಸದರನ್ ಬ್ಲಾಟಿಂಗ್ ಟೆಕ್ನಿಕ್ ಅಂತೇಳಿ ಅಂದರೆ ಸೆಕೆಂಡ್ ಸ್ಟೆಪ್ ಅದನ್ನು ಫಾಲೋ ಮಾಡ್ತಾ ಹೋಗ್ತೀವಿ. ಫಸ್ಟ್ ಸ್ಟೆಪ್ಪಲ್ಲಿ ನಾವು ಏನು ಮಾಡಬೇಕಾಗುತ್ತೆ ಅಂತಂದರೆ ಕಲೆಕ್ಷನ್ ಆಫ್ ದ ಸ್ಯಾಂಪಲನ್ನು ತಗೋಬೇಕಾದಂಥದ್ದು. ಸೊ ಕಲೆಕ್ಷನ್ ಆಫ್ ದ ಸ್ಯಾಂಪಲ್ ಅನ್ನೋದು ಫಸ್ಟ್ ಪಾಯಿಂಟು. ಆ ಒಂದು ಕಲೆಕ್ಷನ್ ಆಫ್ ಸ್ಯಾಂಪಲ್ಸಲ್ಲಿ ವೇರ್ ದ ಇನ್ಸಿಡೆಂಟ್ ಹ್ಯಾಸ್ ಟು ಪ್ಲೇಸ್, ಸೊ ಇನ್ ದಟ್ ಸೈಟ್ಸ್ ಆ ಒಂದು ಸ್ಥಳದಲ್ಲಿ ಲೊಕೇಶನ್ನಲ್ಲಿ ನಾವು ವಿ ಹ್ಯಾವ್ ಟು ಕಲೆಕ್ಟ್ ಸಮ್ ಸ್ಯಾಂಪಲ್ಸ್. ಏನೇನು ಸ್ಯಾಂಪಲ್ಸನ್ನು ಕಲೆಕ್ಟ್ ಮಾಡ್ಕೋಬಹುದು ಅನ್ನೋದಕ್ಕಾಗಿ ಮೊದಲನೇದಾಗಿ ಬ್ಲಡ್ ಸ್ಯಾಂಪಲ್ ಆಗಿರ್ಬೋದು, ಹೇರ್ಸ್ ಇರ್ಬೋದು, ಅಥವಾ ನೇಲ್ಸನ್ನು ನಾವು ತಗೋಬಹುದಾಗಿದೆ, ಅಥವಾ ಮಸಲ್ಸ್ ತಗೋಬಹುದು ಟಿಶ್ಯೂಸನ್ನು. ಅಪಾರ್ಟ್ ಫ್ರಮ್ ದಟ್ ಒನ್ ಸೆಮನ್ನು ಅಂದರೆ ಈ ಒಂದು ಸ್ಪರ್ಮ್ಸ್ ಇಟ್ ಈಸ್ ಕಲೆಕ್ಟೆಡ್ ಡ್ಯೂರಿಂಗ್ ದ ರೇಪ್ ಕೇಸಸ್ನಲ್ಲಿ. ಸೊ ನಾವು ಸೆಮನನ್ನು ಕಲೆಕ್ಟ್ ಮಾಡ್ಕೋಬೋದು. ಈವನ್ ಇನ್ ದ ಡ್ರೈ ಕಂಡೀಷನ್ ಆಲ್ಸೋ, ಅದೇನು ಫ್ರೆಶ್ ಆಗೇ ಇರಬೇಕು ಅಂತೇನಿಲ್ಲ, ಡ್ರೈ ಕಂಡೀಷನಲ್ಲಿ ಇರೋದನ್ನು ಕೂಡ ನಾವು ತಗೊಂಡು ನಾವು ಸ್ಯಾಂಪಲ್ಸನ್ನು ಲ್ಯಾಬಲ್ಲಿ ಅನಲೈಸ್ ಮಾಡಿದಾಗ ಫೋರೆನ್ಸಿಕ್ ಲ್ಯಾಬಲ್ಲಿ ನಮಗೆ ಎಲ್ಲ ಥರದಲ್ಲೂ ಒಂದು ಐಡಿಯಾ ಬರ್ತಾ ಹೋಗುವಂಥದ್ದು. ಇದಿಷ್ಟು ಆದ ನಂತರದಲ್ಲಿ ಸ್ಯಾಂಪಲ್ಸ್ ಏನು ಕಲೆಕ್ಟ್ ಆಗ್ತದೆ ಡ್ರೈ ಕಂಡೀಷನಲ್ಲಾದರೂ ಇರ್ಬೋದು ಅಂತ ಹೇಳ್ತೀನಿ. ಅಕಸ್ಮಾತ್ ಕೆಲವು ಸಲ ವೆಜೈನಲ್ ಡೆಬ್ರೀಸಿಂದ ಕೂಡ ನಾವು ಸ್ಯಾಂಪಲ್ಸನ್ನು ಕಲೆಕ್ಟ್ ಮಾಡ್ಕೋಬೋದು. ಸೆಮನ್ನು ಅಥವಾ ಸೆಮೈನಲ್ ಡೆಬ್ರೀಸು, ಆಮೇಲೆ ಟಿಶ್ಯೂಸ್ ಆಗಿರ್ಬೋದು, ಹೇರ್ಸ್ ಇರ್ಬೋದು, ಮಸಲ್ಸ್ ಆಗಿರ್ಬೋದು. ಅಪಾರ್ಟ್ ಫ್ರಮ್ ದಟ್ ಒನ್ ದ ಬ್ಲಡ್ ಮೇನ್ ಪಾಯಿಂಟ್ ಅಂತ ಹೇಳಿದ್ರೆ ಬೋನಿಂದ ಕೂಡ ನಾವು ತಗೋಬೋದು. ನಿಮಗೆ ಗೊತ್ತಿದೆ ಪ್ಲೇನ್ ಕ್ರ್ಯಾಶ್ ಆಯಿತು. ಸೊ ಪ್ಲೇನ್ ಕ್ರ್ಯಾಶ್ ಆದಾಗ ಎಷ್ಟೋ ಜನ ಬರ್ಂಟ್ ಆಗೋಗ್ಬಿಟ್ರು. ಸೊ ಅಂಥ ಸಂದರ್ಭದಲ್ಲೂ ಕೂಡ ನಾವು ಅವರ ಒಂದು ಡೆಡ್ ಬಾಡಿಯಿಂದ DNA ಕಲೆಕ್ಟ್ ಮಾಡ್ಕೊಂಡಿದ್ರೆ ನಮಗೆ ಮುಂದೆ ಒಂದು ರೂಟ್ ಸಿಗುತ್ತೆ. ಓಕೆ, ಇದು ಯಾರು, ಇವರು ಏನು ಕತೆ, ಎಲ್ಲದ್ರ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇರುವಂಥದ್ದು. ಅದಕ್ಕಾಗಿ ನಾನು ಫಸ್ಟು ಸ್ಟೆಪ್ಸ್ ಏನೇನಿದೆ ಅದನ್ನು ಒಂದು ಕಡೆ ಲಿಸ್ಟ್ ಮಾಡ್ತೀನಿ, ನೀವು ಅದನ್ನು ನೆನಪಿಟ್ಕೋಬೇಕು. ಈ ಒಂದು DNA ಫಿಂಗರ್ ಪ್ರಿಂಟಿಂಗ್ ಅನ್ನೋದು 101% ನಾನು ಹೇಳ್ತೀನಿ ವೆರಿ ಇಂಪಾರ್ಟೆಂಟ್ ಟೆಕ್ನಾಲಜಿ. ಮತ್ತು ಈ ಒಂದು ಕ್ವಶನ್ನು ಆ್ಯನ್ಯುವಲ್ ಎಕ್ಸಾಮ್ಸಲ್ಲಿ ಸಾಕಷ್ಟು ಸಲ ಅಪಿಯರ್ ಆಗಿರುವಂಥದ್ದು. ಅದಕ್ಕೆ ಯಾರೂ ಕೂಡ ಈ ಒಂದು DNA ಫಿಂಗರ್ ಟೆಕ್ನಾಲಜಿ ಬಗ್ಗೆ ಹಿಂದುಳಿಬೇಡಿ. ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಕಂಪಲ್ಸರಿ ಪ್ರಾಕ್ಟೀಸ್ ಮಾಡಿ ಕಲ್ತ್ಕೊಳ್ಳಿ. ಅರ್ಥ ಆಯ್ತಾ? ಸೊ ಕ್ವಶನ್ ಭಾಳ ಇಂಪಾರ್ಟೆಂಟ್ ಇದೆ. ಸೊ ಹಾಗಾಗಿ ಇಟ್ ಈಸ್ ಮೈ ಸಜೆಷನ್ ಟು ಮೈ ಸ್ಟೂಡೆಂಟ್ಸ್ ಟು ಪ್ಲೀಸ್ ಪ್ರಿಪೇರ್ ದಿಸ್ ಕ್ವಶನ್ ಫ್ರಮ್ ದ ಆ್ಯನ್ಯುವಲ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಸೊ ಒಂದು ಕಲೆಕ್ಷನ್ ಆಫ್ ಸ್ಯಾಂಪಲ್, ಆಮೇಲೆ ದಿಸ್ ಎಕ್ಸ್ಟ್ರಾಕ್ಷನ್ ಆಫ್ DNA ಇದೆ. ಸೊ ವಿ ನೋ ದಟ್ ಎಕ್ಸ್ಟ್ರಾಕ್ಷನ್ ಆಫ್ ದ DNA. ಅಪಾರ್ಟ್ ಫ್ರಮ್ ದಟ್ ಒನ್ ಸಪರೇಷನ್ ಆಫ್ DNA ಫ್ರ್ಯಾಗ್ಮೆಂಟ್ಸ್ ಮಾಡಬೇಕು. ಅದಾದಮೇಲೆ ಎಕ್ಸ್ಟ್ರಾಕ್ಷನ್ ಆಫ್ DNA ಫ್ರ್ಯಾಗ್ಮೆಂಟ್, ನಂತರ ಟ್ಯಾಗಿಂಗ್ ರೇಡಿಯೋ ಆಕ್ಟಿವ್ DNA ಪ್ರೋಬ್ಸ್, ಅದಾದಮೇಲೆ ಆಟೋ ರೇಡಿಯೋಗ್ರಫಿ. ಸೊ ಸ್ಟೆಪ್ಸ್ ಒಂದನೇ ಕಲೆಕ್ಷನ್
collection of samples. Collection of samples. Next, extraction of DNA. ಅದರ ನಂತರದಲ್ಲಿ separation of DNA fragments. DNA fragments. Separation of DNA fragments. ಅದರ ನಂತರದಲ್ಲಿ extraction of DNA fragments. ಮತ್ತೆ extraction of DNA fragments. ನಂತರ tagging radioactive DNA probes. Tagging radioactive probes. Sixth step ಬಂದು auto radiography ಅಂತ ಹೇಳಿ. auto radiography. ಸೊ ನಾನು ಹೇಳಿದ್ದೀನಿ ಒಂದು ಪಾಯಿಂಟ್ ಇಟ್ಕೊಳ್ಳಿ, the technique was developed by Alec Jeffrey. Alec Jeffrey of Lancaster University, United Kingdom. So really it is one of the very appreciable work, very important from all corners of our life. So it will be applicable in the every day's life of the persons. Again, so DNA finger printing ಅನ್ನೋ ಒಂದು ವಿಚಾರದಲ್ಲಿ ಒಂದು ಕಡೆ ನಮಗೆ VNTRs ಬಗ್ಗೆ ನಾವು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. VNTRs ಅಂತ ಹೇಳಿದ್ರೆ ನಾನ್ ಕೋಡಿಂಗ್ DNA. ಸೊ ನಾನ್ ಕೋಡಿಂಗ್ DNA is nothing but junk DNA ಅಂತ ಹೇಳ್ತೀವಿ. Due to more number of VNTRs which are present in a person, so it may be referred by the name as the variable number of tandem repeats ಅಂತ ಹೇಳ್ತಾರೆ. So this VNTRs ಏನಿದೆ, this VNTRs of a person will be of individual to that person only. ಅಂದರೆ ಆ ವ್ಯಕ್ತಿಯಲ್ಲಿ ಇರುವಂಥ VNTRs ಸೊ ಬೇರೆ ವ್ಯಕ್ತಿಯಲ್ಲಿ ಇರಲಿಕ್ಕೆ ಸಾಧ್ಯತೆ ಇಲ್ಲ. VNTRs of individual will be to him only, not with any other person. ಹಾಗಾಗಿ ಆ ಒಂದು ಸ್ಪೆಸಿಫಿಸಿಟಿ ಕನ್ಸರ್ನ್ ವಿತ್ ದಿಸ್ VNTRs ಏನಿದೆ, it is more useful for us to understand about this DNA fingerprinting technology and come to a conclusion that who will be the criminal person in that activity. ಅದು ರೇಪ್ ಕೇಸ್ ಆಗಿರಲಿ, ಮರ್ಡರ್ ಆಗಿರ್ಬೋದು, ಅಥವಾ ಇನ್ನೂ ಹಲವಾರು ರೀತಿಯಲ್ಲಿ ಈಗ ಪೇರೆಂಟಲ್ ಡಿಸ್ಪ್ಯೂಟ್ ಇರ್ಬೋದು, ಅಥವಾ ಚಿಲ್ಡ್ರನ್ಸ್ ದೇ ಆರ್ ಐಸೋಲೇಟೆಡ್ ಫ್ರಮ್ ದ ದೇರ್ ಪೇರೆಂಟ್ಸ್ ಡ್ಯೂ ಟು ನ್ಯಾಚುರಲ್ ಕೆಲಾಮಿಟೀಸ್ ಆಗಿರ್ಬೋದು. ಸೊ ಫ್ಲಡ್ ಇರಲಿ, ಸುನಾಮಿ ಆಗಿರ್ಬೋದು, isn't it? ಸೊ ಏನಾದರೂ ಕ್ಯಾಚ್ ಫೈರ್ ಆಕ್ಸಿಡೆಂಟ್ಸ್ ಏನಾದರೂ ಆಗಿಲ್ಲ, ಈ ಥರದ ಎಲ್ಲ ಥರದ ಸಮಸ್ಯೆಗಳಲ್ಲಿ ನಾವು ಇದನ್ನು ಮೇಜರ್ ಟೆಕ್ನಾಲಜಿಯಾಗಿ ಉಪಯೋಗಿಸ್ಕೊಳ್ತಾ ಇದ್ದೀವಿ. ಸೊ ಹಾಗಾಗಿ ನಾನು ಮೊದಲೇ ಹೇಳಿದ ರೀತಿಯಲ್ಲಿ, ಸೊ ಇಟ್ ಇನ್ಕ್ಲೂಡ್ಸ್ ವೆರಿ ಇಂಪಾರ್ಟೆಂಟ್ 6 steps. Among them one is the first step is itself called the collection of samples. ಸ್ಯಾಂಪಲ್ಸ್ ಕಲೆಕ್ಷನ್ ಆದಮೇಲೆ ಆ ಒಂದು ಸ್ಯಾಂಪಲ್ಸ್ ಇಂದ ಎಕ್ಸ್ಟ್ರಾಕ್ಷನ್ ಆಫ್ DNA ಮಾಡ್ತೀವಿ. ಅದಾದ ನಂತರದಲ್ಲಿ we will go to separation of DNA fragments. ಅದಾದ ನಂತರದಲ್ಲಿ ಎಕ್ಸ್ಟ್ರಾಕ್ಷನ್ ಆಫ್ DNA fragments, ನಂತರ ಟ್ಯಾಗಿಂಗ್ ರೇಡಿಯೋಆಕ್ಟಿವ್ DNA probes, ಆಮೇಲೆ ಲಾಸ್ಟ್ ಸ್ಟೆಪ್ itself is called as the auto radiography. ಹಾಗಾಗಿ this question is most important one. First let us define this collection of samples ಯಾವ ರೀತಿ ಮಾಡ್ತೀವಿ ಅನ್ನೋದ್ರ ಬಗ್ಗೆ. Okay, so first let us start with the first step of DNA fingerprinting printing technology. So in that one, first I will tell you about this collection of samples.
A sample of blood ಅಥವಾ semen, nothing but the sperms, semen, then saliva, hair follicle, skin, okay, skin, bone, vaginal, debris or any other tissue, even in the dry condition. Dry conditions. Even in the dry conditions is collected. Even in the dry condition is collected. Second step, extraction of DNA. Extraction of DNA. The sample is centrifuged at 2000 rounds per minute to spin off and separate the cells. To spin off and separate the cells. The cells are treated with enzymes to digest the plasma membrane and nuclear membrane to split open the nucleus and freeing the pieces of DNA. So this step will be the nucleus and freeing the pieces of DNA. So first ಇದು ಒಂದು ಡೆಫಿನೇಷನ್ ಅನ್ನು ಬರೆಯೋಣ ಮೊದಲು ಅರ್ಥ ಆಗಬೇಕು. ಸೊ DNA ಫಿಂಗರ್ ಪ್ರಿಂಟಿಂಗ್ ಅಲ್ಲಿ ಸೊ ಫಸ್ಟ್ ಸ್ಟೆಪ್ ಅಲ್ಲಿ ವಾಟ್ ಇಸ್ ದಿಸ್ DNA ಫಿಂಗರ್ ಪ್ರಿಂಟಿಂಗ್ ಯಾಕಂದ್ರೆ ಅದು ಒಂದು ಮಾರ್ಕ್ಸ್ ಕೇಳೋಂತ ಚಾನ್ಸಸ್ ಇದೆ. ಸೊ DNA ಫಿಂಗರ್ ಪ್ರಿಂಟಿಂಗ್ it is a comparison of DNA finger printing. It is a comparison of DNA from different sources. Different sources to establish the identity. ಇಲ್ಲಿ ಒಂದು ಕಡೆ VNTRs VNTRs. ಸೊ ಏನಂದ್ರೆ VNTRs ಅಂದ್ರೆ ವೇರಿಯಬಲ್ ನಂಬರ್ ಆಫ್ ಟ್ಯಾಂಡಮ್ ರಿಪೀಟ್ಸ್.
So they are nothing but junk DNA, non-coding sequences. So non-coding sequences, non-coding DNA, nothing but junk DNA. ಅದನ್ನು ನಾನ್ ಕೋಡಿಂಗ್ ಸೀಕ್ವೆನ್ಸಸ್ ಅಂತ ಹೇಳ್ತಾರೆ ಅಥವಾ ಜಂಕ್ DNA ಅಂತ ಹೇಳ್ತಾರೆ. So this is to be called, that is the VNTRs, variable number of tandem repeats. So ಈ ಪಾಯಿಂಟ್ಸ್ ಅನ್ನು ನಾವು ಕಡ್ಡಾಯವಾಗಿ ನೆನಪಿಟ್ಕೋಬೇಕು. ನಾನು ಹೇಳಿದೆ 6 ಸ್ಟೆಪ್ಸ್ ಅಲ್ಲಿ ಮೊದಲನೇದು ಕಲೆಕ್ಷನ್ ಆಫ್ ಸ್ಯಾಂಪಲ್ಸ್. ಸೊ ಇಲ್ಲಿ ಫಸ್ಟ್ ನಮ್ಮ ಗುರಿ ಏನಿದೆ ಅಂತಂದ್ರೆ, ವಾಟ್ ಈಸ್ DNA ಫಿಂಗರ್ ಪ್ರಿಂಟಿಂಗ್ ಮೀನ್ಸ್ it is a comparison of DNA from different sources to establish the, isn't it, to establish the identity ಅನ್ನೋದನ್ನ ನಾವು ಡೆಫಿನೇಷನ್ ಆಗಿ ಬರಿಬೇಕು. It is developed by Alec Jeffrey and it includes 6 steps. Among them, the first step itself is called as the collection of samples. A sample of blood ಅಥವಾ semen, saliva, hair follicle, skin, bone, vaginal debris or any other tissue, even in the dried conditions, is collected. After that one, extraction of DNA will be by means of the sample is centrifuged at 2000 rpm, rounds per minute, to spin off and separate the cells. The cells are treated with enzymes to digest the plasma membrane and the nuclear membrane to split open the nucleus and freeing the pieces of DNA. In the tomorrow's class, again I will continue the remaining steps. Thank you.